ನಮಸ್ಕಾರ ಸ್ನೇಹಿತರೆ. ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿ ಕುರುಡು. ಈ ಪದಗಳನ್ನು ಅನೇಕ ಬಾರಿ ನಾನಾ ರೀತಿಯಲ್ಲಿ ಸಮಾಜದಲ್ಲಿ ನಾವು ಬಳಸ್ಕೊಳ್ತೀವಿ. ಒಬ್ಬ ವಯಸ್ಸಾದ ವ್ಯಕ್ತಿ ಚಿಕ್ಕ ಹುಡುಗಿಯನ್ನು ಮದುವೆ ಆದಾಗ ಪ್ರೀತಿಯ ಕಣ್ಣಿಲ್ಲ, ಕುರುಡು ಅಂತ ಹೇಳ್ತೀವಿ. ಹುಡುಗ ತುಂಬ ಕಪ್ಪಿದ್ದಾನೆ, ಹುಡುಗಿ ಪೂರ್ತಿ ಬಿಳಿ ಇದ್ದಾಳೆ. ಇಬ್ಬರು ಮದುವೆ ಆದಾಗ ಪ್ರೀತಿಗೆ ಕಣ್ಣಿಲ್ಲ, ಕುರುಡು ಅಂತ ಹೇಳ್ತೀವಿ. ಇಂಥ ಅನೇಕ ರೀತಿಯಾದಂಥ ವಿಚಾರಗಳಿಗೆ ಪ್ರೀತಿಗೆ ಕಣ್ಣಿಲ್ಲ, ಕುರುಡು ಅಂತ ನಾವು ಈ ಪದಗಳನ್ನು ಬಳಸ್ತೀವಿ. ನಿಜವಾಗಿಯೂ ಪ್ರೀತಿಗೆ ಕಣ್ಣಿಲ್ಲ, ಕುರುಡು ಅನ್ನುವ ಪದ ಯಾಕೆ ಹುಟ್ಟಿತು, ಯಾರಿಂದ ಹುಟ್ಟಿತು, ಎಲ್ಲಿಂದ ಹುಟ್ಟಿತು ಅನ್ನೋ ವಿಚಾರ ಸರಿಯಾಗಿ ಯಾರಿಗೂ ಗೊತ್ತಿಲ್ಲ ಸರ್. ನಿಜವಾಗ್ಲೂ ಆ ಪ್ರೀತಿಗೆ ಕಣ್ಣಿಲ್ಲ ಅನ್ನುವ ಪದ ಹುಟ್ಟಿದ್ದು ಯಾಕೆ ಅಂದರೆ, ತಾಯಿ ಆದವಳು ತನ್ನ ಮಗುವನ್ನು 9 ತಿಂಗಳು ಹೊಟ್ಟೆಯಲ್ಲಿ ಸಾಕ್ತಾಳೆ. ಅದ್ಭುತವಾಗಿ ನೋಡ್ಕೊಳ್ಳ. ಆ ತಾಯಿಗೆ ಮಗು ಹೇಗಿದೆ ಅಂತ ನೋಡೋಕ್ಕಾಗಲ್ಲ. ಆ ಮಗುವಿಗೆ ತಾಯಿ ಹೇಗಿದೆ ಅಂತ ನೋಡೋಕ್ಕಾಗಲ್ಲ. ಆ ಮಗು ಗಂಡ ಹೆಣ್ಣು, ಕಪ್ಪಿದೆಯೋ ಬಿಳಿ ಇದೆಯೋ, ಯಾವ ರೀತಿ ಇದೆ ಅಂತ ಆ ತಾಯಿಗೆ ಗೊತ್ತಾಗಲ್ಲ. ಆ ಮಗುಗೂ ನನ್ನ ತಾಯಿ ಹೇಗಿದ್ದಾಳೆ ಅಂತ ಮಗುಗೂ ಗೊತ್ತಾಗಲ್ಲ. ಆ ಕಣ್ಣಿಗೆ ಕಾಣದೆ ಆದರೂ ಕೂಡ, ಕಣ್ಣಿಗೆ ಕಾಣದಿದ್ದರೂ ಕೂಡ ಆ ತಾಯಿಯ ಮನಸ್ಸಿನಲ್ಲಿ ಆ ಮಗುವಿಗೆ ಆ ಅದ್ಭುತವಾದ ಪ್ರೀತಿಯನ್ನು ತೋರಿಸ್ತಾಳಲ್ವ, ಅದಕ್ಕೆ ಹುಟ್ಟಿತು ಪ್ರೀತಿಗೆ ಕಣ್ಣಿಲ್ಲ ಅನ್ನುವ ಪದ. ಆದರೆ ಅದನ್ನು ಬಿಟ್ಟು, ಅದಕ್ಕೆ ಬಳಕೆ ಆಗೋದು ಬಿಟ್ಟು ಬೇರೆ ಎಲ್ಲದಕ್ಕೂ ಕೂಡ ಈ ಪ್ರೀತಿಗೆ ಕಣ್ಣಿಲ್ಲ ಪದವನ್ನು ಹೈಜಾಕ್ ಮಾಡಿ ಯಾವುದನ್ನು ನಾವು ಹೋಲಿಕೆ ಮಾಡ್ತಿದ್ದೀವಿ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.